ವೇಗದ ಬದುಕು ಹಾಗೂ ಗಡಿಯಾರದ ಮುಳ್ಳುಗಳ ಜೊತೆ ಚಲಿಸುವ ಜೀವನ ಶೈಲಿಯಿಂದ ನಿಧಾನಕ್ಕೆ ಮನುಷ್ಯನ ಆರೋಗ್ಯ ಹದಗೆಡತೊಡಗಿದೆ. ಆಯುಷ್ಯ ರೇಖೆಯ ಉದ್ದವೇ ಕ್ಷೀಣಿಸುತ್ತಿದೆ. ಹೀಗಾಗಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ವ್ಯಾಯಾಮ, ಯೋಗ, ಥೆರಪಿಗಳ ಅಗತ್ಯ ಮನುಷ್ಯನಿಗೆ ಎದುರಾಗಿದೆ. ಆದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನ ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ತೀರಾ ಅಗತ್ಯವಾಗಿರೋದು ಬೆಳಗಿನ ನಡಿಗೆ, ವ್ಯಾಯಾಮ, ಯೋಗ ಹಾಗೂ ಧ್ಯಾನ. ಇವೆಲ್ಲವನ್ನ ಸಾಧಿಸೋದಕ್ಕೆ ಬೆಳಿಗ್ಗೆ ಬೇಗನೆ ಏಳಲೇಬೇಕು. ಆದ್ರೆ ಬಹುತೇಕರು ಬೆಳಿಗ್ಗೆ ಬೇಗ ಏಳೋದು ಹೇಗೆ ಅನ್ನೋ ಆತಂಕದಲ್ಲೇ ಇರ್ತಾರೆ. ಹಾಗಿದ್ರೆ ಬೆಳಿಗ್ಗೆ ಬೇಗ ಏಳೋಕೆ ಏನ್ ಮಾಡ್ಬೇಕು? ನಾವು ಹೇಳ್ತೀವಿ ಟಿಪ್ಸ್. ನಮ್ಮ ಪೂರ್ವಜರು ಸೂರ್ಯ ಮೂಡೋ ಮುನ್ನ ಹೇಳ್ತಾ ಇದ್ರು. ಸೂರ್ಯ ಮುಳುಗುತ್ತಿದ್ದಂತೆ ಆಹಾರ ಸೇವಿಸಿ ಮಲಗ್ತಾ ಇದ್ರು. ಉದ್ಯೋಗ, ಮನೋರಂಜನೆಯ ಹೆಸರಿನಲ್ಲಿ ಮಧ್ಯರಾತ್ರಿಯವರೆಗೆ ಎಚ್ಚರ ಇಡ್ತಾ ಇರಲಿಲ್ಲ. ಹೀಗಾಗಿ ಅಂದಿನವರ ಆರೋಗ್ಯವು ಚೆನ್ನಾಗಿರ್ತಿತ್ತು. ಆದ್ರೆ ಈಗ ಮಹತ್ವಾಕಾಂಕ್ಷೆಯ ಭೂತ ಎಲ್ಲರನ್ನ ಒತ್ತಡದ ಕೂಪಕ್ಕೆ ತಳ್ಳಿದೆ. ಇವೆಲ್ಲದರ ಮಧ್ಯೆ ಬೆಳಿಗ್ಗೆ ಬೇಗ ಎದ್ದು ಆರೋಗ್ಯ ಕಾಪಾಡಿಕೊಳ್ಳೋದು ಅನಿವಾರ್ಯವಾಗ್ಬಿಟ್ಟಿದೆ. ಆದ್ರೆ ಬೆಳಿಗ್ಗೆ ಬೇಗ ಏಳೋದು ಸಾಧ್ಯವಾ? ಹೇಗೆ ಏಳೋದು ಅನ್ನೋದು ಬಹುತೇಕರ ಪ್ರಶ್ನೆ. ಈ ಪ್ರಶ್ನೆಗೆ ವಿಡಿಯೋದ ಮುಖೇನ ಉತ್ತರ ಕೊಡೋ ಪ್ರಯತ್ನ ನಾವು ಮಾಡ್ತಿದ್ದೇವೆ. ನಮ್ಮ ವಿಡಿಯೋ ಕೇಳಿದ್ರೆ ನೀವು ನಾಳೆಯಿಂದಲೇ ನಮ್ಮ ಟಿಪ್ಸ್ ಆಧರಿಸಿ ಬೆಳಿಗ್ಗೆ ಬೇಗ ಏಳುವ ಮತ್ತು ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದರಲ್ಲಿ ಯಶಸ್ವಿ ಆಗ್ತೀರಿ. ನೀವು ಬೆಳಿಗ್ಗೆ ಬೇಗ ನಿದ್ದೆಯಿಂದ ಏಳಬೇಕು. ಯಾಕಂದ್ರೆ ಈ ಅಭ್ಯಾಸದಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ಬೆಳಗಿನ ವಾತಾವರಣ, ಗಾಳಿ, ಬೆಳಕು ಎಲ್ಲವೂ ಮನಸ್ಸಿನ ಮೇಲೆ ಚೇತೋಹಾರಿಯಾದ ಪರಿಣಾಮವನ್ನ ಬೀರುತ್ತೆ. ಐಟಿ ಸೇರಿದಂತೆ ನೀವು ಉದ್ಯೋಗಿಗಳಾಗಿರ್ಲಿ ಅಥವಾ ವಿದ್ಯಾರ್ಥಿಗಳಾಗಿರ್ಲಿ, ಎಲ್ರಿಗೂ ಸಹಜವಾಗಿಯೇ ಈ ದಿನಮಾನದಲ್ಲಿ ಒತ್ತಡದಿಂದ ಬಳಲ್ತಾ ಇರ್ತೀರಿ. ಇದನ್ನ ಪರಿಹರಿಸಿಕೊಳ್ಳೋದಕ್ಕೆ ನಿಮಗೆ ಆರೋಗ್ಯ ಬೇಕು. ಈ ಆರೋಗ್ಯ ಸಾಧನೆಗೆ ಯೋಗ ಸೇರಿದಂತೆ ಇತರ ಸಾಧನೆಗಳು ನೆರವಾಗುತ್ತೆ. ಹೀಗಾಗಿ ಇದೆಲ್ಲ ಸಾಧಿಸೋದಕ್ಕೆ ನೀವು ಬೆಳಿಗ್ಗೆ ಬೇಗ ಏಳಬೇಕು. ಹಾಗಿದ್ರೆ ಬೇಗ ಏಳೋದಕ್ಕೆ ಏನ್ ಮಾಡಬೇಕು? ಅದಕ್ಕೆ ವಿವರವಾದ ಉತ್ತರ ಇಲ್ಲಿದೆ. ನೀವು ಬೆಳಿಗ್ಗೆ ಬೇಗ ಏಳುವ ಮೊದಲು ಬೆಳಿಗ್ಗೆ ಬೇಗ ಎದ್ದು ಏನ್ ಮಾಡಬೇಕು ಎಂಬುದನ್ನ ಮೊದಲು ನಿರ್ಧರಿಸಬೇಕು. ಯಾಕಂದ್ರೆ ಮನುಷ್ಯ ಯಾವಾಗಲೂ ತನ್ನ ಆಸಕ್ತಿಯ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ತೀರಾ ಕುತೂಹಲವನ್ನ ಹೊಂದಿರ್ತಾನೆ. ಯಾವುದೇ ಸಂದರ್ಭ ಹಾಗೂ ಸಮಯದಲ್ಲೂ ತನ್ನ ಆಸಕ್ತಿಯ ಸಂಗತಿಗಳನ್ನ ಕಲಿಯಲು ಉತ್ಸಾಹ ತೋರ್ತಾನೆ. ಹೀಗಾಗಿ ನೀವು ಬೆಳಿಗ್ಗೆ ಬೇಗ ಏಳಲು ಎದ್ದು ನಾನು ಏನ್ ಮಾಡ್ತೇನೆ ಎಂಬುದನ್ನ ನಿಮಗೆ ನೀವು ಕನ್ವಿನ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಇಷ್ಟದ ಇನ್ಸ್ಟ್ರೂಮೆಂಟ್ ನುಡಿಸೋದು, ಪುಸ್ತಕ ಓದೋದು, ಆರ್ಟ್ ಅಂಡ್ ಕ್ರಾಫ್ಟ್ ಮಾಡೋದು ಅಥವಾ ಮಕ್ಕಳೊಂದಿಗೆ ಆಟ, ಪಾರ್ಕ್ಗೆ ಹೋಗೋದು, ಈ ತರ ನಿಮ್ಗೆ ಇಷ್ಟವಾದ ಕೆಲಸನ ನೀವು ಮಾಡಬಹುದು. ರಾತ್ರಿ ನಿಗದಿತ ಅವಧಿಯಲ್ಲಿ ಮಲಗುವ ನಿಯಮಗಳನ್ನ ಅನುಸರಿಸಬೇಕು. ಅಂದ್ರೆ ಸಾಧ್ಯವಾದಷ್ಟು ಬೇಗ, ಅಂದ್ರೆ 10 ಗಂಟೆಯ ವೇಳೆಗಾದ್ರೂ ನೀವು ನಿದ್ದೆ ಮಾಡಬೇಕು. ಹೀಗೆ ಸೂಕ್ತ ಕಾಲದಲ್ಲಿ ನಿದ್ರಿಸೋದ್ರಿಂದ ದೇಹಕ್ಕೆ ಅಗತ್ಯ ಪೋಷಣೆ ದೊರೆಯುತ್ತೆ. ಇದರಿಂದ ಬೆಳಿಗ್ಗೆ ಬೇಗ ಏಳಬೇಕೆನ್ನುವಂತಹ ನಿಮ್ಮ ಮೆದುಳಿನ ಆಸೆಗೂ ಕೂಡ ದೇಹ ಸ್ಪಂದಿಸುತ್ತೆ. ರಾತ್ರಿ ಮಲಗುವ ಮುನ್ನ ಗ್ಯಾಜೆಟ್ ನಿಂದ ದೂರವಿರಿ. ಹೌದು, ಮಲಗುವವರೆಗೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಳಸೋದ್ರಿಂದ ಅದು ನಿಮ್ಮ ರೆಟಿನಾ ಹಾಗೂ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ನೀವು ಗ್ಯಾಜೆಟ್ ಬಳಕೆ ನಿಲ್ಲಿಸಿದ ತಕ್ಷಣ ನಿಮಗೆ ನಿದ್ದೆ ಬರದೆ ನೀವು ಹೊರಳಾಡುವಂತೆ ಮಾಡುತ್ತೆ. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳಬೇಕು ಅಂತ ನೀವು ಬಯಸ್ತಿದ್ದೀರಾ? ಹಾಗಾದ್ರೆ ರಾತ್ರಿ ಕಡಿಮೆ ಆಹಾರ ಸೇವಿಸಿ. ಹೌದು, ಅತಿಯಾದ ಆಹಾರ, ಮಸಾಲೆ ಹಾಗೂ ನಾನ್ ವೆಜ್ ಅನ್ನ ರಾತ್ರಿ ವೇಳೆ ಸೇವಿಸೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಎದುರಾಗುತ್ತೆ. ಇದರಿಂದ ನಿಮಗೆ ಮೈಭಾರ ಎನಿಸಿ ಬೆಳಿಗ್ಗೆ ಎದ್ದೇಳೋದು ಕಷ್ಟವಾಗುತ್ತೆ. ಬೆಳಿಗ್ಗೆ ನಿಮ್ಮನ್ನ ಎಬ್ಬಿಸೋದಕ್ಕೆ ಅಲಾರಾಮ್ ಸೆಟ್ ಮಾಡಲು ಮರಿಬೇಡಿ. ನಿಮಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಅಷ್ಟು ಗಂಟೆಗೆ ಅಲಾರಾಮ್ ಸೆಟ್ ಮಾಡಿ. ಆದ್ರೆ ಅಲಾರಾಮ್ ಅನ್ನ ನಿಮ್ಮ ಬೆಡ್ ನಿಂದ ದೂರ ಬಿಡಿ. ಹೌದು, ನೀವು ಬೆಡ್ ನಿಂದ ಅಲಾರಾಮ್ ಕನಿಷ್ಠ 4 ಹೆಜ್ಜೆ ದೂರ ಬಿಡ್ಲಿ. ಇದರಿಂದ ನೀವು ಅದನ್ನ ಆಫ್ ಮಾಡಲಾದ್ರೂ ನಿಗದಿತ ಸಮಯಕ್ಕೆ ಎದ್ದೇಳ್ತೀರಿ. ಆಗ ನೀವು ಒಮ್ಮೆ ಹಾಸಿಗೆಯಿಂದ ಎದ್ದು ಹಾಸಿಗೆಯ ಬೆಡ್ಶೀಟ್ ಸರಿಪಡಿಸಿದ ಮೇಲೆ ಮತ್ತೆ ಮಲಗಲಾರಿರಿ. ಹೀಗಾಗಿ ಅಲಾರಾಮ್ ಹಾಸಿಗೆಯಿಂದ ದೂರ ಬಿಡಿ. ರಾತ್ರಿ ಮಲಗುವಾಗ ನಿಮ್ಗೆ ಇಷ್ಟವಾದಲ್ಲಿ 1 ಗ್ಲಾಸ್ ಬಿಸಿ ಹಾಲು ಕುಡಿಯಿರಿ. ಹಾಸಿಗೆ ಮೇಲೆ ಕೈ ಮುಗಿದು ಕುಳಿತು ನಿಮ್ಮ ಇಷ್ಟದ ದೇವರು ಅಥವಾ ಪ್ರಕೃತಿಗೆ ಕೈ ಮುಗಿದು ನಿಮ್ಮ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಇಷ್ಟಕ್ಕೆ ನೀವು ನಾಳೆ ನಾನು ಬೇಗ ಏಳಬೇಕು ಎನ್ನುವಂತಹ ಸಂಗತಿಯನ್ನ ಮನಸ್ಸಿಗೆ ಮನದಟ್ಟು ಮಾಡಿಸಿ. ಕೊನೆಯದಾಗಿ ನೀವು ಬೆಳಿಗ್ಗೆ ಬೇಗ ಏಳ್ತಿದ್ದಂತೆ ಮಾಡಲು ಇಚ್ಛಿಸುವ ವ್ಯಾಯಾಮ ಅಥವಾ ಯೋಗಕ್ಕೆ ಅಗತ್ಯವಾದ ವಸ್ತುಗಳನ್ನ ನಿಮ್ಮ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮನ್ನ ಪ್ರೇರೇಪಿಸುತ್ತೆ. ಇವೆಲ್ಲದರ ಜೊತೆಗೆ ಬೆಳಿಗ್ಗೆ ಎದ್ದ ಕೂಡಲೇ ಉಗುರು ಬೆಚ್ಚಗಿನ ನೀರಿಗೆ ಲಿಂಬೆ ರಸ, ಜೇನುತುಪ್ಪ ಹಾಕಿ ಕುಡಿಯೋದು, ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ ಎಲ್ಲವೂ ಕೂಡ ನಿಮ್ಮನ್ನ ಬೆಳಿಗ್ಗೆ ಬೇಗ ಏಳುವ ದಿನಚರಿಗೆ ಒಗ್ಗಿಕೊಳ್ಳುವಂತೆ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪರಿಪಾಠವನ್ನ ನೀವು ಕಷ್ಟಪಟ್ಟಾದ್ರೂ ಸರಿ 21 ದಿನಗಳ ವ್ರತದಂತೆ ಮಾಡಿದ್ರೆ ನಿಮಗಿದು ವರವಾಗಲಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.